ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ನಿನ್ನ ಬೇಡಿಕೆ ಇವತ್ತೇ ಈಡೇರುತ್ತೆ, ಒಮ್ಮೆ ಕೇಳಿ, ನಿನ್ನ ಸಂತೋಷವೇ ನನಗೆ ಮುಖ್ಯ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಅದು ಏನು ಅಂತ ಕೇಳುವ ಮುನ್ನ ಎಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳು. ಇದು ಸಾಯಿಯಪ್ಪ ಆಶೀರ್ವಾದ ಅಂತ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಸಂದೇಶವನ್ನು ಕೊಟ್ಟಿದ್ದಾರೋ ಅದನ್ನ ಇವತ್ತು ಎಲ್ಲರೂ ಕೂಡ ಆಚರಿಸುತ್ತೀರ. ನೀವು ನಿಮ್ಮ ಸಂಕಲ್ಪನ ಬೇಡ್ಕೊಂಡು ನನ್ನ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಮಾಡಿ ಅಂತ ನಿನ್ನೆ ಹೇಳಿರೋ ಅಂಥ ಪರಿಹಾರವನ್ನು ಇವತ್ತು ಶ್ರೀರಾಮನವಮಿ ಹಬ್ಬದ ದಿನ ನೀವು ಸಂಕಲ್ಪ ಮಾಡ್ಕೊಂತ ಆ ಪೂಜೆನ ಮಾಡಿರ್ಬೋದು. ಮತ್ತೆ ಇವತ್ತು ಸಾಯಿಯಪ್ಪ ಒಂದು ಒಳ್ಳೆಯ ಮಾಹಿತಿ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಅಥವಾ ರಾತ್ರಿ ಮಲಗುವ ಮುನ್ನ ನೀವು ಈ ಕೆಲಸವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಬೇಡಿಕೆಗಳು ಏನೇ ಇರಬಹುದು ಅವು ಇವತ್ತೇ ಈಡೇರುತ್ತೆ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ಹಾಗೂ ನಿನ್ನ ಬೇಡಿಕೆಗಳು ಎಂಥದೇ ಆಗಿರ್ಬೋದು, ನಿನ್ನ ಕಷ್ಟಗಳು ಏನೇ ಆಗಿರ್ಬೋದು, ಎಲ್ಲ ಕೂಡ ನನ್ನ ಮುಂದೆ ಬಂದು ಪ್ರತಿ ಸಲ ಹೇಳ್ಕೊತಾನೆ ಇದೆಯಾ. ನಿಮ್ಮ ಕಷ್ಟಗಳು ದೂರ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಇದೆಯಲ್ವಾ, ನಿಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀನಿ. ಅದನ್ನು ಇವತ್ತು ತಪ್ಪದೆ ಮರೆಯದೆ ಪ್ರಯತ್ನ ಮಾಡಿ. ನಿನ್ನ ಜೀವನದಲ್ಲಿ ಇದುವರೆಗೂ ಕೊಡ್ತಾ ಇರೋವಂಥ ನೋವು ಇವತ್ತಿಗೆ ನಾನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿನ್ನ ಸಂತೋಷವೇ ನನಗೆ ತುಂಬ ಮುಖ್ಯ. ಮಗು, ನೀನು ನನ್ನನ್ನೇ ನಂಬಿದ್ದೀಯ, ನನ್ನ ಮಾತು ಕೇಳ್ತೀಯ, ಏನೇ ಹೇಳಿದ್ರು ಅದನ್ನ ಮಾಡಕ್ಕೆ ಹೋಗ್ತೀಯ. ಅದಕ್ಕೆ ನೀನಂದ್ರೆ ನನಗೆ ತುಂಬಾ ಪ್ರೀತಿ. ನಿನ್ನ ಜೀವನದಲ್ಲಿ ಬರುವಂತ ಕಷ್ಟಗಳು ದೂರ ಮಾಡ್ಕೊಳ್ಳಕ್ಕೆ ಒಳ್ಳೆಯ ಅವಕಾಶವನ್ನು ತಂದಿದ್ದೀನಿ. ಇದನ್ನ ನೀವು ಇವತ್ತು ರಾತ್ರಿ ಮಲಗುವ ಮುನ್ನ ಪ್ರಯತ್ನ ಮಾಡಿ. ಪ್ರತಿಯೊಬ್ಬರಿಗೆ ಕಷ್ಟಗಳ ನೋವು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೂ ಆ ಕಷ್ಟಗಳ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲೇ ಕೂತಿರ್ತೀರ. ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕೆ ದಾರಿ ಅನ್ನೋದು ಹುಡುಕಲ್ಲ. ಮಗು, ನಿನಗೆ ಏನೇ ಕಷ್ಟ ಬಂದರೂ ಕೂಡ ನಾನಿದ್ದೀನಿ ಅನ್ನೋದು ಮರೆಯಬೇಡಿ. ಯಾಕಂದ್ರೆ ನೀವು ಸಾಯಿ ಅಂತ ಕರೆದ ತಕ್ಷಣ ನಾನು ನಿನ್ನ ಮುಂದೆ ಪ್ರತ್ಯಕ್ಷವಾಗ್ತೀನಿ. ಯಾವಾಗಲೂ ನಿನ್ನ ಕಷ್ಟ ಕಾಲದಲ್ಲಿ ಸಾಯಿ ನಾಮಸ್ಮರಣೆ ಮಾಡಿದ್ರೆ ಆ ಕಷ್ಟ ಅನ್ನೋದು ದೂರ ಆಗುತ್ತೆ. ಬಾಬಾ, ನನಗೆ ಯಾರೂ ಇಲ್ಲ, ನಾನು ಒಂಟಿಯಾಗಿದ್ದೀನಿ, ನನ್ನ ಜೀವನ ಏನು ಅಂತ ನನಗೆ ಗೊತ್ತಿಲ್ಲ, ನನಗೆ ಊಟ ಸಿಗ್ತಿಲ್ಲ, ನನಗೆ ಇರೋಕ್ಕೆ ಜಾಗ ಇಲ್ಲ ಅಂತ ಅಳ್ತಾ ಇದೆಯಲ್ವಾ ಮಗು, ನಿನ್ನ ಜೀವನಕ್ಕೆ ಒಂದು ದಾರಿ ಅನ್ನೋದು ಕೊಡ್ತೀನಿ. ಅಳಬೇಡಿ. ಯಾಕಂದ್ರೆ ನೀನು ನಿನ್ನ ಕಷ್ಟ ಕಾಲ ಮುಗಿಯೋ ಸಮಯ ಅಂತೂ ಬಂದಿದೆ. ನಿನ್ನ ಜೀವನದಲ್ಲಿ ನೀನು ಮಾಡಿರೋ ಅಂಥ ಕರ್ಮಗಳ ಮೂಲಕ ನೀನು ಈಗ ಅನುಭವಿಸ್ತಾ ಇದೀಯಾ. ಅದೆಲ್ಲ ಕೂಡ ಶಾಶ್ವತವಾಗಿ ದೂರ ಮಾಡಲಿಕ್ಕೆ ನಾನು ಈಗ ನಿನಗೆ ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ಯಾವಾಗಲೂ ನಂಬಿಕೆ ಅನ್ನೋದು ಇಡಬೇಕು. ನಂಬಿಕೆಯು ನಿನಗೆ ಬದುಕನ್ನು ಕೊಡುತ್ತದೆ. ತಾಳ್ಮೆ ಅನ್ನೋದು ಇದ್ದರೆ ನಿನ್ನ ಸಂಕಲ್ಪ ಖಂಡಿತ ನೆರವೇರುತ್ತದೆ. ಸಂತೋಷ ಕಾಲ ಅನ್ನೋದು ನಿನ್ನ ಬದುಕಿನಲ್ಲಿ ಕಾಣಿಸಿಲ್ಲ, ನನಗೆ ಸಿಗುತ್ತಿಲ್ಲ ಅನ್ನೋವಾಗ ಆ ಸಂತೋಷ ಕಾಲ, ಸಂತೋಷ ಎಲ್ಲಿದೆ ಅಂತ ನೀವೇ ಹುಡುಕೊಂಡು ಹೋಗ್ಬೇಕು. ಆವಾಗ ನಿನಗೆ ಬರೀ ಸಂತೋಷ ಕಾಲ ಮಾತ್ರನೇ ಸಿಗುತ್ತದೆ. ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದನ್ನೇ ನಿನಗೆ ಒಳ್ಳೆಯದು ಮಾಡುತ್ತೆ. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಅದು ಏನಕ್ಕೆ ನಿನಗೆ ಈ ಸಮಯಕ್ಕೆ ಬಂದಿದೆ ಅನ್ನೋದು ಆ ದೇವರಿಗೆ ಗೊತ್ತಿರುತ್ತೆ. ಅವರು ಎಲ್ಲ ಕೂಡ ಒಳ್ಳೆಯದು ಮಾಡಕ್ಕೆ ಮಾತ್ರ ಈ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿನ್ನಿಂದ ನನಗೆ ಬೇಕಾಗಿರೋದು ಪರಿಪೂರ್ಣ ಅಂತ ನಂಬಿಕೆ, ಅದು ಇದ್ರೆ ಸಾಕು. ಯಾಕಂದ್ರೆ ಉಳಿದದೆಲ್ಲ ಕೂಡ, ಎಲ್ಲ ಕಷ್ಟಗಳು ಏನೇ ಬಂದರೂ ಕೂಡ ಅದೆಲ್ಲ ನಾನು ನೋಡ್ಕೊತೀನಿ. ನಿನ್ನ ಜೀವನಕ್ಕೆ ಸಂತೋಷ ಅನ್ನೋದು ನಾನು ತರ್ತೀನಿ. ಈ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನೀನು ನಿನ್ನ ಸಂಕಲ್ಪನ ಗಟ್ಟಿಯಾಗಿ ಮನಸ್ಸಿನಲ್ಲಿ ಹೇಳ್ಕೊಂತ ಇವತ್ತಿನ ರಾತ್ರಿ ಒಳಗೆ ಈ ಚಿಕ್ಕ ಕೆಲಸವನ್ನು ಮಾಡಿ. ಯಾಕಂದ್ರೆ ಈ ಶ್ರೀರಾಮನವಮಿ ಹಬ್ಬದ ದಿನ ನೀವು ಈ ಕೆಲಸವನ್ನು ಮಾಡಿದ್ರೆ ಖಂಡಿತ ನೀವು ಅನ್ಕೊಂಡಿರೋದು ನಿಮ್ಮ ಮುಂದಕ್ಕೆ ಬಂದೇ ಬರುತ್ತೆ.
ನಿನ್ನೆ ಹೇಳಿರೋವಂಥ ಪರಿಹಾರವನ್ನು ಯಾರ್ಯಾರು ಮಾಡಿದರೋ ಅವರೆಲ್ಲರೂ ಕೂಡ ಈ ಥರ ನಾನು ಸ್ಕ್ರೀನ್ ಮೇಲೆ ಒಂದು ಫೋಟೋ ಕೊಟ್ಟಿದ್ದೀನಿ ನೋಡಿ. ಈ ಥರ ಒಂದು ಎಲೆನ ತಗೊಂಡ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಒರೆಸ್ಬಿಟ್ಟು ಇವತ್ತಿನ ಪೂಜೆಯಲ್ಲಿ ಶ್ರೀರಾಮ ಜಯರಾಮ ಅಂತ ಬರೆದು ನಿಮ್ಮ ಸಂಕಲ್ಪನ ಹೇಳ್ಕೊಂತ ನಿಮ್ಮ ಇಚ್ಛೆಗಳು ಏನಿದೆಯೋ ಅದನ್ನ ಮನಸ್ಸಿನಲ್ಲಿ ಹೇಳ್ಕೊಂತ ಈ ಪೂಜೆನ ಮಾಡಿ ಅಂತ ಹೇಳಿದ್ದೀನಿ ನಿನ್ನೆ. ಅದು ಯಾರ್ಯಾರು ಮಾಡಿರ್ತಾರೋ ಆ ಪೂಜೆಯಲ್ಲಿ ಅಂದರೆ ಇವತ್ತು ಶ್ರೀರಾಮನವಮಿ ಹಬ್ಬ ದಿನ ಶ್ರೀರಾಮನ ಫೋಟೋ ಮುಂದೆ ಇಟ್ಟಿರೋ ಅಂತ ಆ ಎಲೆನ ಬೆಳೆದೆಲೆನ ತಗೊಂಡು ಪೂಜೆ ಎಲ್ಲ ಮುಗಿದಿದ ನಂತರ ರಾತ್ರಿ ಮಲಗುವಾಗ ಆ ಎಲೆನ ತಗೊಂಡು ಕೈಯಲ್ಲಿ ಇಟ್ಕೊಂಡು ಶ್ರೀರಾಮ ಜಯರಾಮ ಅಂತ ಇವತ್ತು ರಾಮನಾಮ ಜಪ ಮಾಡಬೇಕು. ಅದು ರಾತ್ರಿ ಮಲಗುವ ಮುನ್ನ ಈ ಥರ ಕೈಯಲ್ಲಿ ಇಟ್ಕೊಂಡು ಮಾಡಿದ ನಂತರ ನಿಮ್ಮ ಸಂಕಲ್ಪ ಇವತ್ತು ಏನು ಮನಸ್ಸಿನಲ್ಲಿ ಹೇಳ್ಕೊಂಡಿದ್ದೀರೋ ಅದು ನೆರವೇರಬೇಕು ಅಂತ ನೀವು ಮನಸ್ಸಿನಲ್ಲಿ ಅನ್ಕೊಂಡಿರೋ ಅಂಥದ್ದು ಮತ್ತೆ ಇನ್ನೊಮ್ಮೆ ಹೇಳ್ಕೊಂತ ನೀವು ರಾಮ ಜಪ ಮಾಡಬೇಕು. ಇದೆಲ್ಲ ಮುಗಿದಿದ ನಂತರ ಆ ಎಲೆನ ನಿಮ್ಮ ಮನೆಯಲ್ಲಿ ದುಡ್ಡು ಎಲ್ಲಿ ಇಡ್ತೀರೋ ಪರ್ಸಲ್ಲಿ ಅಥವಾ ಬೀರುದಲ್ಲಿ ಅಥವಾ ಇನ್ನೆಲ್ಲಾದ್ರೂ ಒಂದು ಬಾಕ್ಸಲ್ಲಿ ಡಬ್ಬಿಯಲ್ಲಿ ಹಾಕ್ಕೊಂಡು ಈ ಎಲೆನ ಮಡಚಿಟ್ಬಿಟ್ಟು ನೀವು ಇಡಬೇಕು. ಆ ಎಲೆನ ಪ್ರತಿದಿನ ಪೂಜೆ ಮಾಡಿ. ನೀವು ಎಲ್ಲಿಟ್ಟಿರ್ತೀರೋ ಅಲ್ಲಿ ಒಂದು ಧೂಪ ಹಚ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಸಂಕಲ್ಪನ ಹೇಳ್ಕೊಳ್ಳಿ. ಖಂಡಿತ ಅತಿ ಶೀಘ್ರವಾಗಿ ನೆರವೇರುತ್ತೆ ನಿಮ್ಮ ಸಂಕಲ್ಪ. ಇನ್ನೊಂದು ಮುಖ್ಯ ವಿಷಯ, ನೀವು ಎತ್ತಿಟ್ಟಿರೋ ಅಂತ ಆ ಎಲೆ ಏನಾದರೂ ಡ್ರೈ ಆಗಿಬಿಟ್ಟು ಒಣಗೋದ್ರೆ ಅದನ್ನ ಸ್ಮ್ಯಾಶ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ಲ ಆ ಗಿಡದಲ್ಲಿ ಮಣ್ಣಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡಿ. ನಿಮಗೆ ಎಲ್ಲ ಕೂಡ ಒಳ್ಳೆಯದಾಗತ್ತೆ. ಪ್ರತಿಯೊಬ್ಬರೂ ಕೂಡ ಈ ಚಿಕ್ಕ ಕೆಲಸವನ್ನು ಇವತ್ತಿನ ಸಂಜೆ ಒಳಗೆ ರಾತ್ರಿ ಒಳಗೆ ಪ್ರಯತ್ನ ಮಾಡಿ. ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ಸಾಯಿಯಪ್ಪ ದೂರ ಮಾಡ್ತಾರೆ. ಆ ಶ್ರೀರಾಮ ರಕ್ಷೆ ನಿಮಗೆ ಸಿಗುತ್ತೆ ಅಂತ ಇವತ್ತು ಈ ಸಂದೇಶವನ್ನು ಸಾಯಿಯಪ್ಪ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ ತಪ್ಪದೇ ಪ್ರಯತ್ನ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್, ಜೈ ಶ್ರೀರಾಮ್.